ಸಂತ್ಯಾ ಫಸ್ಟ್ ಬೆಂಗಳೂರು ಒಳಗಿಂದ ನಮ್ದು ಹೋಟೆಲದ ಮೆಮರೀಸ್ ಭಾರಿ ಅದು ಬಿಡ್ಲಿ 5 ಸ್ಟಾರ್ ಹೋಟೆಲಿಗೆ ಬಂದು ತಿನ್ಲಿಕತ್ತೀವಿ ಅಂತೇಳಿ ಈಗ ಒಂದು ಸ್ವಲ್ಪ ವಡಾನು ಟೇಸ್ಟ್ ಮಾಡೋಣ. Ready, set, go! ಹೆಲೋ, ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ದೀರಿ? ಇವತ್ತು ಆ್ಯಕ್ಚುಲಿ ನಾನು ಬೆಂಗಳೂರು ಒಳಗಿದ್ದೀನಿ. ಆಮೇಲೆ ಬನ್ನೇರುಘಟ್ಟಕ್ಕೆ ಬಂದೀನಿ. ನಡ್ರಿ ಬನ್ನೇರುಘಟ್ಟಕ್ಕೆ ಬಸ್ಲೆ ಹೋಗೋಣಂತ ನಿಮಗೆ ನಾನು ಸ್ಟೋರೀಸ್ ಹೇಳ್ಕೋತ ಕರ್ಕೊಂಡು ಹೋಗ್ತೀನಿ. ಆ ದಿವಸ ಆದ್ಮೇಲೆ ಬಸ್ನಾಗ ಟ್ರಾವೆಲ್ ಮಾಡ್ಲಿದ್ದೀನಿ. QR ಕೋಡ್ ಅದೊಂದು ಗೊತ್ತಿರಲಿಲ್ಲ. ಗೊತ್ತಿದೆ ಸರ್. ಇಲ್ಲಿ ನಾನು ಮೆಜೆಸ್ಟಿಕ್ದಿಂದ ಬನ್ನೇರುಘಟ್ಟ 365 AC ಬಸ್ ಒಳಗೆ ಹೊಂಟೀನಿ. ಭಾಳ ದಿವಸ ಆದಮೇಲೆ ಬೆಂಗಳೂರು ಒಳಗೆ ಬಸ್ನಾಗ ಟ್ರಾವೆಲ್ ಮಾಡೋದು ನನಗೆ ಸಿಕ್ತು. ಒಂಥರ ನಾಸ್ಟಾಲ್ಜಿಯಾ ರೀ. ನಾವು ಬೆಂಗಳೂರಿನಾಗ ನಾ ಭಾಳ ವರ್ಷ ಇದ್ದಿದ್ದಿಲ್ಲ, ಬಟ್ ಎಷ್ಟು ವರ್ಷ ಇದ್ದೆ ಅವಾಗೇನು IT ಕಂಪ್ನಿ ಒಳಗೆ ಏನು ಕೆಲಸ ಮಾಡೋ ಟೈಮ್ನಾಗ ಬಸ್ನಾಗ ಟ್ರಾವೆಲ್ ಮಾಡೋದು, ಕ್ಯಾಬ್ನಾಗ ಟ್ರಾವೆಲ್ ಮಾಡೋದು. ಆಮೇಲೆ ಬೆಂಗಳೂರದ ಸ್ಟ್ರೀಟ್ ಏನವ ಅಲ್ಲ, ಅವು ಒಂಥರ ನನಗೆ ನೆನಪಾಗ್ಲಿಕತ್ತಿದ್ದು. ಸೊ ಬೆಂಗಳೂರು ಮಂದಿ ಇದು ಯಾವ್ದು ಫ್ಲೈಓವರ್ ಅದ ಅಂಥೇಳಿ ನಿಮ್ಗೆ ಗೆಸ್ ಮಾಡ್ಲಿಕ್ಕೆ ಆಗ್ತದೇನ್ರಿ? ಈ ಫ್ಲೈಓವರ್ ಮೇಲೆ ನಮ್ದು ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ಸ್ ಕರ್ನಾಟಕದಿಂದ ಯಾರು ರಿಪ್ರೆಸೆಂಟ್ ಮಾಡಿದ್ರು, ರಾಹುಲ್ ದ್ರಾವಿಡ್, ಜಾವಗಲ್ ಶ್ರೀನಾಥ್, ಪ್ರಸನ್ನ, ಮತ್ತು ಯಾರ್ಯಾರು ನಮ್ಮ ಕರ್ನಾಟಕದಿಂದ ಇಂಡಿಯಾಕ್ಕೆ ಹೋಗಿ ರಿಪ್ರೆಸೆಂಟ್ ಮಾಡ್ಯಾರಲ್ಲ ಅವ್ರದ್ದು ಎಲ್ಲಾರ್ದು ಪೇಂಟಿಂಗ್, ಮ್ಯೂರಲ್ ಅಂತ ಏನಂತಾರ ಅದ ನೋಡ್ರಿ. ನಿಮ್ಗೆ ಗೆಸ್ ಮಾಡ್ಲಿಕ್ಕೆ ಆಗ್ತಿತ್ತಂತಂದ್ರೆ ಸೊ ಏನ್ರಿ ಗೆಸ್ ಮಾಡ್ಲಿಕ್ಕೆ ಆತೇನ್ರಿ ಅದು ಯಾವ ಫ್ಲೈಓವರ್ ಅದ ಅಂಥೇಳಿ? ಬೆಂಗಳೂರು ಮಂದಿ ನಿಮ್ಗೆ ಕೇಳಲಿಕತ್ತೀನಿ ನಾನು. ಈಗ ಬರ್ರಿ ಬಸ್ನಾಗಿಂದ ನೋಡೋಣಂತ. ಬೆಂಗಳೂರು ಒಳಗೆ ದರ್ಶಿನಿ ಭಾಳ ಫೇಮಸ್ ಅವ. ಉಡುಪಿ ದರ್ಶಿನಿ, ಶಿವಸಾಗರು, ಆಮೇಲೆ ಇವು ಏನು ಇಡ್ಲಿ ವಡಾದೇನು ಸೆಂಟರ್ ಇರ್ತಾವಲ್ಲ ಅವು ಭಾಳಷ್ಟು ನಿಮಗೆ ರೋಡ್ನಾಗ ಕಾಣಿಸ್ತಾವ. ಬರ್ರಿ ಬಸ್ನಾಗ ನಿಮಗೆ ಎಲ್ಲರ ಕಾಣ್ತದೆ ಅಂತ ನೋಡೋಣ ಬರ್ರಿ. ಇದೊಂದು ಸ್ವಲ್ಪ AC ಬಸ್ ಅದ, ನಿಮ್ಗೆ ಗೊತ್ತಾಗ್ಬೋದು. ಇದು ಸ್ಕ್ರೀನ್ ಏನು ಅದಲ್ಲ ಅಲ್ಲೇ ಅಷ್ಟು ಕ್ಲಿಯರ್ ಕಾಣವಲ್ತಾಗ್ಯದ. ಬರ್ತಾ ಏನು ಮಾಡ್ತೀನಂತ ಇದೇ 365 ಸೀರೀಸ್ ಬನ್ನೇರುಘಟ್ಟದಿಂದ ಮೆಜೆಸ್ಟಿಕ್ಕಿಗೆ ಹೋಗೋದು ನಾನ್ AC ಬಸ್ ತೊಗೋತೀನಂತ. ಅಂದ್ರೆ ವಿಂಡೋ ಓಪನ್ ಮಾಡಿ ನಿಮ್ಗೆ ಕ್ಲಿಯರ್ಲಿ ಹೊರಗಿಂದ ತೋರಿಸ್ಬಹುದು. ಇಲ್ಲಿ ಬಂತು ನೋಡ್ರಿ, ಶಾಂತಿನಗರದ ದೊಡ್ಡ ಬಸ್ ಸ್ಟ್ಯಾಂಡ್ ಬಂತು ನೋಡ್ರಿ. ನಾವು ಆ್ಯಕ್ಚುಲಿ ಫ್ರೆಷರ್ಸ್ ಅಂತ ಹೇಳಿ ಏನು ಬೆಂಗಳೂರಿಗೆ ಬಂದಿದ್ವಿ ಧಾರವಾಡದಿಂದ. ನಾವು ಇಲ್ಲೇ ಕೋರಮಂಗಲ, JP ನಗರ್ ಒಳಗ್ನ PG ಮತ್ತು ರೂಮ್ ಮಾಡ್ಕೊಂಡಿರ್ತಿದ್ವಿ. ಇದು ಶಾಂತಿನಗರದ ಬಸ್ ಸ್ಟ್ಯಾಂಡ್ ಕಾಯಂ ಬರ್ತಿತ್ತು ಬಸ್ ರೂಟ್ನಾಗ. ಇದು ವಿಲ್ಸನ್ ಗಾರ್ಡನ್ದ ನ್ಯಾರೋ ಲೇನ್ ಬಂದು ನೋಡ್ರಿ. ಈಗ ಇವೆಲ್ಲ ಒಂಥರ ಏನ್ರಿ ನಾಸ್ಟಾಲ್ಜಿಯಾ ಇದ್ದಂಗೆ ನಮಗೆ. ನಾವು ಅವಾಗ ಏನು ಬಂದಿದ್ವಿ, ನಿಮ್ಗೆ ಇನ್ನೊಂದು ಹಂಗೆ ಹೇಳ್ಬೇಕಂತಂದ್ರೆ ಇವು ಬಸ್ ನಂಬರು, ಬಸ್ ರೂಟ್ ನೆನ್ಪಿಟ್ಕೊಳ್ಳೋದು ಭಾಳ ಇರ್ತಿತ್ತು. ನಮ್ಮದು ಸಾಲಿ ಹುಡುಗರು ಮತ್ತು ಕಾಲೇಜದ್ದು ಮುಗಿಸ್ಕೊಂಡು ಏನು ನಾವು ಬೆಂಗಳೂರಿಗೆ ಬಂದಿದ್ವಿ, ಅದು ನಮ್ಮ ಬೆಂಗಳೂರು ಅಂತ ಅನ್ನಿಸ್ತದ. ನಾವೆಲ್ಲ ನೆನಪಿಟ್ಕೊಂಡ್ವಿ ಅಂದ್ರೆ ಎಲ್ಲಿ ಬೇಕಾದಂತಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಅಂಥೇಳಿ ನಮಗೆ ಅದೊಂದು ಇರ್ತಿತ್ತು. ಸೊ ಎಲ್ಲರೂ ಇದು ಪೂರ್ತಿ ಬೆಂಗಳೂರದ್ದು ಏನು ಸೀರೀಸ್ ಅದ ಅಲ್ರಿ, ಅದು ಫುಲ್ ನೋಡ್ರಿ. ಅದನ್ನು ಐ ಥಿಂಕ್ ಮಲ್ಟಿಪಲ್ ಪಾರ್ಟ್ಸ್ನಾಗ ನಾನು ಬಿಡ್ತೀನಿ ಯೂಟ್ಯೂಬ್ ಒಳಗೆ, ಸುಜಯ್ ಜಾಲ್ವಾದಿ ಚಾನಲ್ ಒಳಗೆ. ಸೊ ಇದ್ರೊಳಗೆ ನಾನು ಫಸ್ಟ್ ಟೈಮ್ ಒಂದು ಗೇಮ್ನು ಇಂಟ್ರಡ್ಯೂಸ್ ಮಾಡೀನಿ. ಅದು ಯಾವ ಪಾರ್ಟ್ನಾಗ ಬರ್ತದೆ ಅಂಥೇಳಿ ನೀವು ನೋಡ್ಕೋತನೇ ಇರ್ರಿ. ಮತ್ತು
ಇದು ಪೂರ್ತಿ ಬೆಂಗಳೂರದೇನು ಸೀರೀಸ್ ಅದಲ್ರಿ, ಅದು ಭಾರಿ ಮಜಾ ಮಾಡೇನಿ. ಮತ್ತು ನೀವು ತಪ್ಪದ ನೋಡ್ರಿ, ಆಯ್ತಲ್ಲ. ಈಗ ಹೇಳಲಿಕ್ಕತ್ತೀನಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ನು ಮಾಡಿಬಿಡ್ರಿ. ಎಸ್, ಏ ಸುಜ್ಜ, ಇದೇನು ವೆಗಾ ಸಿಟಿ ಮಾಲ್ ಬನ್ನೇರ್ಘಟ್ಟ ರೋಡ್ ಮೇಲೆ ಏನದಲ್ಲ, ಅದರದ್ದು ಆಪೋಸಿಟ್ ಏನದಲ್ಲ ಒಂದು ಲೇನ್ ಅದ. ಹಾಂ ಕರೆಕ್ಟ್ ನೋಡು, ಇದ್ರದ್ದು ಆಪೋಸಿಟ್ ಒಂದು ರೋಡ್, ಅದೇನು ಬಸ್ ಹೊಂಟದ್ಲಾ, ಅದು ರೋಡ್ ನಿನಗೆ ಡೈರೆಕ್ಟ್ಲಿ JP ನಗರ್ 6th phase 7th phase ನಂದಿನಿ ಲೇಔಟ್ ಅಂತಲ್ಲಿ ಕರ್ಕೊಂಡು ಹೋಗ್ತದೆ. ಗೊತ್ತು ನಿನಗೆ? ಇದು ನಾ ಹೇಳಲಿಕ್ಕತ್ತಿಲ್ರಿ, ನನ್ನ ಫ್ರೆಂಡ್ ಹಿಂಗೆ ಬಸ್ನಾಗ ಕೂತಾಗ ಹಿಂಗೆ ಟಿಪ್ಪಣಿ ಕೊಟ್ಕೋತ ಇರ್ತಿದ್ರು. ತಡಿ, ಇಲ್ಲಿ ಇನ್ನೊಂದು ಲೆಫ್ಟ್ ಸೈಡ್, ಇನ್ನೊಂದು ರೋಡ್ ಲೆಫ್ಟ್ ಸೈಡು. ತಡಿಯೋಪ್ಪ, ನಾನು ಒಂದು ಸ್ವಲ್ಪ ಬೆಂಗಳೂರದ ಟ್ರಾಫಿಕ್ ತೋರಿಸ್ಲಿಕ್ಕತ್ತೀನಿ ತಡಿ. ಆ ಲೇನ್ಯಾಗ ನೋಡಿ ಎಲ್ಲ ಫುಲ್ ಟ್ರಾಫಿಕ್ ಅದ. ನಾನು ಏನು ಹೇಳಲಿಕ್ಕತ್ತಿದ್ದಿ, ಇಲ್ಲಿ ಲೆಫ್ಟ್ ಸೈಡ್ ತೋರಿಸ್ಲಾ, ಇಲ್ಲಿ ಲೆಫ್ಟ್ ಸೈಡ್ ಒಂದು ರೋಡ್ ಹೋಗ್ತದಲ್ಲ, ಇದು ಸಣ್ಣದೊಂದು ಏನು ನ್ಯಾರೋ ಲೇನ್ ಏನದಲ್ಲ, ಇದ ಲೇನ್ ನೋಡು. ಇದು ಎಲ್ಲಿ ಹೋಗ್ತದೆ ಗೊತ್ತ ನಿನಗೆ? ಶಾರ್ಟ್ಕಟ್ ಅದ, ಇದು BTM ಲೇಔಟಿಗೆ ಕರ್ಕೊಂಡು ಹೋಗ್ತದೆ ನಮಗೆ ಡೈರೆಕ್ಟ್. ನೀ ಅದು ಔಟರ್ ರಿಂಗ್ ರೋಡ್ ತೊಗೊಳ್ಳೋ ಜರೂರತ್ನೇ ಇಲ್ಲ. ಸೊ ಹಿಂಗೆ ಇರ್ತಿತ್ತು ನೋಡ್ರಿ ನಮ್ದು ಕಾನ್ವರ್ಸೇಷನ್. ನಮ್ದೆಲ್ಲ ಫ್ರೆಂಡ್ಸ್ ಬೇರೆ ಶಾರ್ಟ್ಕಟ್ಸ್ ಎಲ್ಲ ಹುಡುಕಿರ್ತಿದ್ರೆ, ಬೈಕ್ ಮೇಲಿಂದ ಹೆಂಗೆ ನಮ್ದು ಆಫೀಸಿಗೆ ಎಷ್ಟು ಲಘುನೇ ರೀಚ್ ಆಗೋಣ, ಎಷ್ಟು ಸಿಗ್ನಲ್ಸ್ ನಾವು ಕಡಿಮೆ ಹತ್ತಾವ, ಒಳಗಿಂದ ಹೆಂಗೆ ತೊಗೊಂಡು ಹೋಗಬಹುದು, ಔಟರ್ ರಿಂಗ್ ರೋಡು ಇನ್ನರ್ ರಿಂಗ್ ರೋಡು ಇವೇನು ಹೆವಿ ಟ್ರಾಫಿಕ್ ಇದ್ದದ್ದೇನು ಲೇನ್ಸ್ ಏನವಲ್ಲ, ಅವ್ನು ಹೆಂಗೆ ನಾವು ಬೈಪಾಸ್ ಮಾಡಿ ನಮ್ಮದು ಆಫೀಸಿಗೆ ಹೋಗ್ಬೋದು, ಮನಿಗೆ ಎಷ್ಟು ಲಘುನೇ ರೀಚ್ ಆಗ್ಬೋದು ಸಂಜೀಕ. ಇದ್ರೊಳಗನೇ ಇರ್ತಿದ್ವಿ. ನಮ್ಮದು ಫ್ರೆಂಡ್ಸದ್ದು ಮಾತು ಬಸ್ನಾಗ ಕೂತಾಗ ಎಲ್ಲರಿಗೂ ಹೇಳ್ತಿದ್ರಿ, ಹಿಂಗೆ ಮಜಾ ಅನ್ನಿಸ್ತದ್ರಿಪ್ಪ ನನಗಂದ್ರೆ. ಬೆಂಗಳೂರಿನಾಗ ಇವು ಬಸ್ನಾಗ ಹಿಂಗೆ ಕೂತು, ಈಗ ಆ್ಯಕ್ಚುಲಿ ಇದು ಮೆಟ್ರೋದ್ದು ಫ್ಲೈಓವರ್ ಕಾಣ್ಲಿಕ್ಕತ್ತದ ನನಗೆ. ಅದರ್ವೈಸ್ ಇದೇನು ಬನ್ನೇರ್ಘಟ್ಟದ್ದೇನು ರೋಡ್ ಇತ್ತಲ್ಲ, ಇಲ್ಲಿ ಮಾರುತಿದ್ದು ಎರೀನಾ ಶೋರೂಮ್ ಏನದಲ್ಲ, ಅದು ಅವಾಗಿಂದ ಅದ ನೋಡ್ರಿ. ಇನ್ನು ಇಲ್ಲಿ IIM ಬ್ಯಾಂಗ್ಳೂರ್ ಬಂತು, ಬನ್ನೇರ್ಘಟ್ಟ IIM ಬ್ಯಾಂಗ್ಳೂರ್. ನಂದು ಆಫೀಸದ ಕೆಲಸ ಮಾಡ್ಕೋತಾ ಇದು ಬೆಂಗಳೂರದ್ದು ವಿಡಿಯೋ ಎಡಿಟ್ ಮಾಡ್ಲಿಕ್ಕತ್ತಿದ್ದೆ ನೋಡ್ರಿ. ನಾನು ಇಷ್ಟು ಸ್ಟೋರೀಸು, ಇಷ್ಟು ಮೆಮರೀಸ್ ಬೆಂಗಳೂರು ಒಳಗಿದ್ದಾಗಿಂದ ನನ್ನ ತಲೆ ಒಳಗೆ ಓಡಾಡ್ಲಿಕ್ಕತ್ತಾವ. ಅದಕ್ಕೆ ಅದು ವಿಡಿಯೋ ಅಲ್ಲೇ ಪಾಸ್ ಮಾಡಿ ನಾ ಇಲ್ಲಿ ಬಂದಿದ್ದು ನೋಡ್ರಿ. ಇನ್ನೊಂದು ಸ್ಟೋರಿ ಹೇಳ್ಬೇಕಂತ ಹೇಳಿ ನಿಮಗೆ. ನಾವು 500C ಬಸ್ ಹಿಡ್ಕೊಂಡು ಬನಶಂಕರಿಯಿಂದ ಅದೇನು ವೈಟ್ ಫೀಲ್ಡ್ ಏನದಲ್ಲ, ಅಲ್ಲೇ ತಿರುಗಾಡ್ತಿದ್ವಿ. ಜಸ್ಟ್ ಫ್ರೆಶರ್ಸ್ ಇದ್ವಿ ಬೆಂಗಳೂರಿನಾಗ. ಒಂದು 4-5 ದಿವಸ ಆಗಿತ್ತು ನೋಡ್ರಿ. ಅದು ಏನು ಮಾರ್ತಹಳ್ಳಿ ಫ್ಲೈಓವರ್ ಆದಮೇಲೆ ಒಂದು ಸಿಗ್ನಲ್ ಬರ್ತದೆ ನೋಡ್ರಿ. ಅದು ಎಂಥದ್ದು ಸ್ಪ್ರಿಂಗ್ ಸಿಗ್ನಲ್ಲು ಏನೋ ಒಂದು ಅದ ನೋಡ್ರಿ. ಅದು ಬೆಂಗಳೂರು ಮಂದಿ ಮತ್ತು ನಮ್ಮ ಹೊಸದಾಗಿ ಹೋದವರು ಅಥವಾ ಬೆಂಗಳೂರಿನಾಗ ಇದ್ದವರು 500C ಟ್ರಾವೆಲ್ ಮಾಡೋರು ನೀವು ಹೇಳಬಹುದು. ಮಾರ್ತಹಳ್ಳಿ ಫ್ಲೈಓವರ್ ಸಿಗ್ನಲ್ ಆದ್ಕೋಣ 500C ರೂಟ್, ಅಲ್ಲೇ ಒಂದು ನಮ್ದು ಸ್ಟೇ ಕೊಟ್ಟಿದ್ರು. ನಾವೇನು IT ಕಂಪ್ನಿ ಜಸ್ಟ್ ಜಾಯಿನ್ ಆಗಿದ್ವಿ, ಒಂದು 3-4 ದಿವಸ ಆಗಿತ್ತು. ಆವಾಗ ನಂದು ಫ್ರೆಂಡ್, ನಂದು ರೂಮೇಟ್ ಇದ್ದ, ನಮ್ಮ ಧಾರವಾಡದಿಂದನೇ ನಂದು ಅಲ್ಲಿ ಫ್ರೆಂಡ್ ಆದವ. ಅವನ ಹೆಸರು ತೊಗೊಳಂಗಿಲ್ಲ, ಬಟ್ ಹಿಂಗೆ ಒಂದು ಕಾಮನ್ ಹೆಸರು ಯೂಸ್ ಮಾಡ್ತೀನಿ ಇದು ಸ್ಟೋರಿ ಸಂಬಂಧ ಅಂಥೇಳಿ. ಅವನ ಹೆಸರು ಸಂತೋಷ್ ಅಂತ ತೊಗೋರಿ ನೀವು, ಸಂತ್ಯ ಅಂತ ಕರಿತೀನಿ ಅವನಿಗೆ. ಸೊ ನಮ್ಗೆ ಅದೇನು ಸ್ಪ್ರಿಂಗ್ ಸಿಗ್ನಲ್ ಏನಿತ್ತಲ್ಲ, ಬಸ್ ಸ್ಟಾಪ್ ಏನಿತ್ತಲ್ಲ, ಅಂತಲ್ಲಿನ ನಮಗೆ ಸ್ಟೇ ಕೊಟ್ಟಿದ್ರು, ಉಳ್ಕೊಳಿಕ್ಕೆ ಕೊಟ್ಟಿದ್ರು. ಉಳ್ಕೊಳಿಕ್ಕಂದ್ರೆ ಸ್ಟೇನ. ಮತ್ತು ನಮ್ದು ಬೆಂಗಳೂರು ಕನ್ನಡ ಮತ್ತು ಧಾರವಾಡ ಕನ್ನಡ ಒಂಚೂರು ಫರಕ್ ಆಗ್ತದೆ. ನಮ್ಗೆ ಅಲ್ಲಿ ಉಳ್ಕೊಳಿಕ್ಕೆ ಕೊಟ್ಟಿದ್ರೆ. ಸೊ ಅದಕ್ಕೆ ನಮ್ಮದು 2ನೇದು ದಿವಸ ನಮಗೇನು ಅನಿಸ್ತು, ಎಲ್ಲರ ಹಂಗೆ ಹೊರಗೆ ತಿನ್ಲಿಕ್ಕೆ ಹೋದ್ರೆ ಆಯ್ತು ಒಂದು ಡಿನ್ನರಿಗೆ. ಸೊ ಅದಕ್ಕೆ ನಾವು ಅಲ್ಲೇ ಮುಂದೆ ಒಂದು 5 ಸ್ಟಾರ್ ಹೋಟೆಲ್ ಇತ್ತು. ಎಕ್ದಮ್ ಹಿಂಗೆ ಪಾಶ್ ಹೋಟೆಲ್, ಎಕ್ದಮ್ ಹಿಂಗೆ ಡಿಮ್ ಲೈಟ್ ಮತ್ತು ಎಕ್ದಮ್ ನೀರು ಸಮೇತ ಅವ್ರು ವೈನ್ ಗ್ಲಾಸ್ನಾಗ ಸರ್ವ್ ಮಾಡುವಂಥದ್ದು 5 ಸ್ಟಾರ್ ಹೋಟೆಲ್ ಇತ್ತು. ಸೊ ನಾನು ಸಂತೆ ಏನು ಮಾಡಿದ್ವಿ, ಇಬ್ಬರು ಆ ಹೋಟೆಲಿಗೆ ಹೋದ್ವಿ. ಹೋಟೆಲಿಗೆ ಹೋಗಿ ಕೂತ್ವಿ. ಆಮೇಲೆ ಮೆನ್ಯೂ ಕಾರ್ಡ್ ಕೊಡ್ರಿ ಅಂಥೇಳಿ ಅವ್ನು ವೇಟರಿಗೆ ಹೇಳಿದ್ವಿ. ಅವ ಫಸ್ಟಿಗೆ ಅದು ಡ್ರಿಂಕ್ಸದ್ದು ಮೆನ್ಯೂ ಕಾರ್ಡ್ ತಂದು ಕೊಟ್ಟ. ನಾವಂದ್ವಿ ಡ್ರಿಂಕ್ಸದ್ದು ಮೆನ್ಯೂ ಕಾರ್ಡ್ ಬೇಡಪ್ಪ, ತಿನ್ನೋದೇನದಲ್ಲ ಮೆನ್ಯೂ ಕಾರ್ಡ್ ಅದನ್ನು ತಂದು ಕೊಡು ಅಂತ. ಸೊ ಅದಕ್ಕೆ ಅದನ್ನು ಡ್ರಿಂಕ್ಸದ ಕಾರ್ಡ್ ತೊಗೊಂಡು ಹೋಗಿ ನಮ್ಮದು ತಿನ್ಸೋದೇನಿತ್ತಲ್ಲ ಅದನ್ನು ಕಾರ್ಡ್ ತಂದು ಕೊಟ್ಟ. ಆಮೇಲೆ 2 ವೈನ್ ಗ್ಲಾಸ್ ಒಳಗೆ ನೀರು ಹಾಕಿದ. ನಮ್ಮ
ಅನಿಸ್ತುಕಿ ಇದೇನೋ ಭಾರಿ ಪಾಶ್ ಅದಲ್ಲೇ ಸಂತ್ಯಾ ಫಸ್ಟ್ ಬೆಂಗಳೂರು ಒಳಗಿಂದ ನಮ್ದು ಹೋಟೆಲದ ಮೆಮರೀಸ್ ಭಾರಿ ಅದು ಬಿಡಲಿ 5 ಸ್ಟಾರ್ ಹೋಟೆಲಿಗೆ ಬಂದು ತಿನ್ಲಿಕ್ಕತ್ತೀವಿ ಅಂತೇಳಿ ನಾವು ಇಬ್ಬರು ಹಂಗೆ ಮಾತಾಡ್ಲಿಕ್ಕತ್ತೀವಿ. ಅವ ಮೆನ್ಯೂ ಕಾರ್ಡ್ ತಂದು ಕೊಟ್ಕೊಳ್ಳೆ ಮೆನ್ಯೂ ಕಾರ್ಡ್ ನೋಡ್ಲಿಕ್ಕತ್ವಿ. ನನ್ನ ಕಿಶನ್ಯಾಗ ಒಂದು 200-300 ರೂಪಾಯಿ, ಅವ್ನ ಕಿಶನ್ಯಾಗ ಒಂದು 200-300 ರೂಪಾಯಿ. ಸೊ ಅದಕ್ಕೆ ನಮ್ಗೇನು ಅನಿಸುತ್ತೆ, ಒಂದು ಏನು ಹಂಗೆ ತಿಂದು ಹೋದ್ರಾತ, ಭಾಳ ಅಂದ್ರೆ ಒಂದು 600-700 ರೂಪಾಯಿ ಆತಂತಂದ್ರೆ ನಮ್ದು ಕಿಶನ್ಯಾಗ ಅಷ್ಟದ ಅಂಥೇಳಿ. ಅದು ಒಂದೊಂದು ಭಾಜಿ 500 ರೂಪಾಯಿ, ಆಮೇಲೆ ರೋಟಿ 100 ರೂಪೀಸ್ ಒಂದು ರೋಟಿ, ಹೀಗೆಲ್ಲ ಇದ್ದು ಅದನ್ನು ನೋಡಿ ಅವನ ಮುಖ ಅವ ನನ್ನ ಮುಖ ಇಬ್ಬರದು ಮೆನ್ಯೂ ಕಾರ್ಡ್ ಆದಮೇಲೆ ಒಬ್ರದ್ದು ಮುಖ ನೋಡ್ಕೊಂಡು ಬಡ ಅವೇನು ವೈನ್ ಗ್ಲಾಸ್ನಾಗ ನೀರು ಹಾಕಿದಲ್ಲ ಫುಲ್ ನೀರು ಕುಡಿದು ಎದ್ದು ಇಬ್ಬರು ಹೊರಗೆ ಹೋಗ್ಬಿಟ್ವಿ. ಹೊರಗೆ ಹೋಗಿ ಅದು ಮಾರ್ತಹಳ್ಳಿದ ಸ್ಪ್ರಿಂಗ್ ಸಿಗ್ನಲ್ ಅಂತ ಹಿಂಗೇನೋ ಅದಲ್ಲ, ಅಂತಲ್ಲೇ ಹೊರಗೆ ಅವು ಏನು ಚಾವ್ಮೀನ್ ಮಾಡ್ತಾರಲ್ಲ, ಬಡ ಒಂದು 2 ಪ್ಲೇಟ್ ಚಾವ್ಮೀನ್ ತಿಂದು ನಮ್ಮದು ರೂಮಿಗೆ ಅದೇನು ಉಳ್ಕೊಳಿಕ್ಕೆ ಏನು ಜಾಗ ಕೊಟ್ಟಿರಲ್ಲ, ಸ್ಟೇ ಏನು ಕೊಟ್ಟಿರಲ್ಲ, ಅಲ್ಲಿ ಬಡಕ್ಕನೆ ಹೋಗ್ಬಿಟ್ವಿ. ಸೊ ಅಂದ್ರೆ ನಾವೇನು ಫ್ರೆಶರ್ಸ್ ಇದ್ದಾಗ ನಮ್ಮ ಕಿಶನಾಗ ರೊಕ್ಕ ಇರ್ತಿದ್ದಿಲ್ಲ. ಒಮ್ಮೆ ಫಸ್ಟ್ ತಿನ್ಲಿಕ್ಕೆ ಹೋಗಿದ್ದನ್ನ ದೊಡ್ಡ 5 ಸ್ಟಾರ್ ಹೋಟೆಲಿಗೆ ಹೋಗ್ಬಿಟ್ಟಿದ್ವಿ ನೋಡ್ರಿ ನಾವು. ಸೊ ಹಿಂಗೆ ಸ್ಟೋರೀಸ್ ಬೆಂಗಳೂರು ಅಂತಂದ್ಕೊಳ್ಳಿ, ನಮ್ಮ ಬೆಂಗಳೂರು ಅಂತಂದ್ಕೊಳ್ಳೆ ಅವು ಮೆಮರೀಸ್ ಏನವಲ್ಲ ಅವು ನನಗೆ ಕೂಡ್ಲಿಕ್ಕೆ ಕೊಡವಲ್ಲಾಗ್ಯಾವ. ನಿಮಗೆಲ್ಲ ಹೇಳೇ ಬಿಟ್ರಾತಂತ ಹೇಳಿ ನೋಡ್ತೀನಿ. ಮತ್ತಿದು ಜರ್ನಿ ನೋಡ್ಕೋತಾ ಇರ್ರಿ. ಬಸ್ ಜರ್ನಿ ಒಳಗೆ ನಿಮಗೆ ಮತ್ತೇನಾರ ಸ್ಟೋರೀಸ್ ಬಂದು ಅಂತಂದ್ರೆ ನಿಮ್ಗೆ ಅಲ್ಲೇ ಹೇಳ್ಕೋತಾನೆ ಇರ್ತೀನಂತ. ಅದ ಬಸ್ದಾಗ ನೋಡ್ಕೋತ ಬರ್ಲಿಕ್ಕತ್ತಿದ್ದಲ್ರಿ, ಯಾವ್ದಾರ ದರ್ಶನಿ ಕಾಣ್ತದ ಅಂಥೇಳಿ. ಒಂದು ದರ್ಶನಿ ಕಾಣಲಿಲ್ಲ ನಂಗೆ ಬಸ್ನಾಗ. ಇಲ್ಲಿ ಬಸ್ ನಿಂತ್ಕೊಳ್ಳೆ, ನಾ ಎಲ್ಲಿ ಕೆಲ್ಸಕ್ಕೆ ಬಂದಿನಲ್ಲ ಈಗ, ಅಲ್ಲಿ ಬಸ್ ನಿಂತ್ಕೊಳ್ಳೆ ನನಗೆ ಸಿಕ್ಕಾಪಟ್ಟೆ ಹಸಿವಾಗ್ಬಿಟ್ಟದ. ಇಲ್ಲಿ ಒಂದು ಶ್ರೀ ಉಡುಪಿ ಪಾರ್ಕ್ ಅಂಥೇಳಿ ಬನ್ನೇರ್ಘಟ್ಟ ಒಳಗೆ ಹುಳಿ ಮಾವು ಏನು ಮೆಟ್ರೋ ಆಗ್ಲಿಕ್ಕತ್ತದಲ್ಲ ಅಂತಲ್ಲಿನ ಅದ. ಬರ್ರಿ ಒಳಗೆ ಹೋಗಿ ಒಂದು ಸ್ವಲ್ಪ ಏನಾರ ತಿನ್ನೋಣ ಬರ್ರಿ. ಕ್ಯಾಮ್ರಾ ಉಲ್ಟಾ ಹಿಡ್ದು ಸುಜಯ ಸೀದಾ ಮಾಡುವ. ಹಾ ಬೆಂಗಳೂರು ಒಳಗೆ ಇಡ್ಲಿ ವಡಾ ಚಟ್ನಿ ಸಾಂಬಾರು ಅಂತಂತಂದ್ರೆ ಏನು ಹೇಳ್ಬೇಕು ನಿಮಗೆ. ಬರ್ರಿ ಇಡ್ಲಿ ತಿಂದು ನೋಡೋಣಂತ. ವಾವ್, ಇಡ್ಲಿ ಸಾಂಬಾರ್ ಭಾರಿ ಟೇಸ್ಟಿ ಅದ, ಭಾರಿ ಟೇಸ್ಟಿ. ಈಗ ಒಂದು ಸ್ವಲ್ಪ ವಡಾನು ಟೇಸ್ಟ್ ಮಾಡೋಣ. ವಡಾ ಮತ್ತು ಸಾಂಬಾರು ಆ್ಯಕ್ಚುಲಿ ಅವರು ಒಂದು ಬೌಲ್ನಾಗ ಪೂರ್ತಿ ಇದನ್ನು ಇಡ್ಲಿ ವಡ ಹಾಕಿ ಫುಲ್ ಸಾಂಬಾರು ಹಾಕಿ ಕೊಡ್ತಾರೆ. ನಾ ಸಪ್ರೇಟ್ ಕೊಡಂತಂದೆ ಅವ್ರಿಗೆ. ಹಿಂಗೆ ಇಂಡಿವಿಜುವಲಿ ಟೇಸ್ಟ್ ಮಾಡೋದ್ರೊಳಗೆ ಮಜಾನ ಬೇರೆ ಅದು. ವಡಾ ಸಾಂಬಾರ್ ವೆರಿ ಟೇಸ್ಟಿ. ಈಗ ಒಂದು ಸ್ವಲ್ಪ ಚಹಾನು ತೊಗೊಳೋಣಂತ, ಬಿಸಿ ಚಹಾ. ಇದು ಆ್ಯಕ್ಚುಲಿ ನನಗೆ ಶುಗರ್ ಫ್ರೀ ಚಹಾ ಸಿಗಲಿಲ್ಲ ಇಲ್ಲೇ. ಅವ್ರು ಆ್ಯಕ್ಚುಲಿ ಶುಗರ್ ಹಾಕಿದ್ದನ್ನು ಇಟ್ಟಿರ್ತಾರೆ. ನಾರ್ಮಲಿ ಏನು ಬೆಂಗಳೂರಿನಾಗ ಏನು ದರ್ಶನಿ ಅವಲ್ಲ, ಶುಗರ್ ಹಾಕಿದ್ದನ್ನು ಚಹಾ ಅದ, ಬಟ್ ಚಲೋ ಅದ. ಸೊ ಬನ್ನೇರ್ಘಟ್ಟ ಒಳಗೆ ಇಡ್ಲಿ ವಡಾ ಮತ್ತು ಚಹಾ ಕುಡಿದ ಮೇಲೆ ಡೈರೆಕ್ಟ್ ಟ್ರಾಫಿಕ್ದ ಫೋಟೋ.